ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭಾಸ್ಕರ್, ಮೆಟೀರಿಯಲ್ಸ್ ಎಲ್ಲ ಯಾವಾಗ ಡೆಲಿವರಿ ಕೊಡ್ತಾರಂತೆ? 1 hour ಮುಂಚೆ ಆಲ್ರೆಡಿ ಆಗೋಗಿದೆಯಲ್ಲ ಡೆಲಿವರಿ. ಇನ್ನು ಬೇಕು ಅಂದ್ರೆ ಕೇಳ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ಬಂತು ಅದನ್ನೆಲ್ಲ ಎಂಟ್ರಿ ಮಾಡ್ಕೊಡ್ತೀಯ? ನೋಡಿ ಅಲ್ಲಿದೆ. ಬಾ, ಸ್ವಲ್ಪ ಮಾತಾಡ್ಬೇಕಿತ್ತು. ಬಿಸ್ನೆಸ್ ಬಗ್ಗೆ ಮಾತಾಡ್ತಿದೀವಲ್ಲೋ, ಈಗಲೇ ಮಾತಾಡ್ಬೇಕಾ? ಅರ್ಜೆಂಟಾ? ಸ್ವಲ್ಪ ಇಂಪಾರ್ಟೆಂಟ್ ವಿಷಯ. ಏನೋ ಮಾತಾಡ್ಬೇಕಂತ ನೋಡೋಣ. ಏನಪ್ಪ ಅದು? ಒಬ್ರು ನಮ್ ಜೊತೆ ಇಲ್ಲ ಅಂದ್ರು ಪದೇ ಪದೇ ಕಾಣಿಸ್ಕೋತಿದ್ದಾರೆ ಅಂದ್ರೆ ಏನರ್ಥ? ಏನ್ ಹೇಳ್ತಿದ್ಯೋ? ಯಾರು ಕಾಣಿಸ್ಕೊಡ್ತಿದ್ದಾರೆ? ಕನ್ಸಾ, ಭ್ರಮೇನಾ, ಏನು? ಇದೆಲ್ಲ ಯಾಕೆ ಚಿಕ್ಕಪ್ಪ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಪ್ರೀತಿ ಗೀತಿ ಇತ್ಯಾದಿ ಅಂತೆಲ್ಲ ಹೇಳ್ಬೇಡಿ. ನಾನ್ ಯಾಕೋ ಸಿನಿಮಾ ಟೈಟಲ್ ಹೇಳಿ? ಲವ್ ಕನ್ಫರ್ಮೇಶನ್ ಆಗಕ್ಕೆ 3 ವಿಷಯ ಕನ್ಫರ್ಮ್ ಮಾಡ್ಬೇಕು. ಮೊದಲನೇದು, ತಾವ್ ಇಷ್ಟಪಡೋರ್ಗೆ ಏನೇ ಕಷ್ಟ ಬಂದ್ರು ಅವ್ರ ಜೊತೆ ನಿಲ್ತ್ಕೊಳ್ಳೋದು. ಎರಡನೇದು, ನೀನ್ ಅವ್ರ ಜೊತೆಲಿದ್ದಾಗ ನೀನ್ ಬೇರೆ ಪರ್ಸನಾಲಿಟಿ ಎಲ್ಲ ಆಚೆ ಬರುತ್ತೆ. ಮೂರನೇದು? ಅಣ್ಣ, ಮೂರನೇದು ಗೊತ್ತಾಗ್ತಿಲ್ವೇ? ಮೂರನೇದೇನು ಹೇಳಿ ಚಿಕ್ಕಪ್ಪ? ಅದು ನೀವಿಬ್ರು ಎಷ್ಟೇ ಜಗಳ ಆಡಿದ್ರು ಒಬ್ರನ್ನೊಬ್ಬರನ್ನ ಬಿಟ್ಕೊಡಲ್ಲ. ಚಿರು, ಭಾಸ್ಕರ್ ಇಷ್ಟೊತ್ತು ಹೇಳಿದ್ದು ನಿನಗೇನಾದ್ರೂ ಅನುಭವ ಆಗ್ತಿದ್ಯಾ? ಅಂದ್ರೆ ನಿನಗೆ ಲವ್ ಆಗಿದ್ಯಾ? ಏನ ಮಾತಾಡ್ತಿದ್ರೆ ನೀವು? ನೀವು ಕೊಟೇಶನ್ ರೆಡಿ ಮಾಡಕ್ ಹೇಳಿದೆ, ಮಾಡಿದ್ರ ನೀವು? ಅದಕ್ಕೆ ಅರ್ಜೆಂಟ್ ಏನಿದೆಯೋ ನಾಳೆ ಮಾಡಿದ್ರಾಯ್ತು. ನಾಳೆನೆ ಬೇಕು, ಬೇಗ ರೆಡಿ ಮಾಡಿ. ಅಣ್ಣ, ಚಿರುಗೆ ದೀಪ ಮೇಲೆ ಲವ್ ಆಗೋಗಿದೆ. ದೀಪ ಅಂತ ಹೇಳ್ದಂಗಿತ್ತು. ಚಿರು, ಅದು 4ನೇದೊಂದು ವಿಷಯ ಇದೆ. ಈಗ 3 ಭಾಸ್ಕರ್ ಹೇಳಿದಾನೆ, ಇನ್ನೊಂದನ್ನ ನಾನು ಹೇಳ್ತೀನಿ. ನಮ್ಮ ಕಣ್ಮುಂದೆ ಇಲ್ಲದೆ ಇರೋರ ಹೆಸರು ಕೇಳಿದಾಗ ನಮ್ಮ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ, ಮುಖದಲ್ಲಿ ನಗು ಬರುತ್ತೆ. ಅಲ್ಲ ರೀ, ಮೊನ್ನೆ ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿ ಹೋಗಿ ಬಂದ್ರಿ. ಈಗ ಮತ್ತೆ ಡ್ಯೂಟಿ ಹಾಕಿದ್ದಾರೆ, ಎಲ್ಗೋ ಹೋಗ್ಬೇಕು ಅಂತಿದ್ದೀರಾ. ಏನ್ ಕತೆ ಅಂತ? ಕೆಲವರಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಅನಿರೀಕ್ಷಿತ ಬದಲಾವಣೆಗಳನ್ನ ಸಹಿಸ್ಕೋಬೇಕಾಗತ್ತೆ. ಯಾವಾಗ ಬರ್ತೀರಾ? ಗೊತ್ತಿಲ್ಲ. ಬೇರೆ ಊರಿಗೆ ಹೋಗ್ತಾ ಇದ್ದೀನಲ್ವಾ, ಡ್ಯೂಟಿ ಯಾವಾಗ ಮುಗಿಯುತ್ತೆ ಏನೂ ಗೊತ್ತಿಲ್ಲ. ಈಗ ಮನೆಯಲ್ಲಿ ನಾನು ಇಲ್ಲದೆ ಹೋದ್ರೆ ಏನಂತೆ? ನರಸಿಂಹ ಇದ್ದಾನಲ್ಲ, ಎಲ್ಲ ಜವಾಬ್ದಾರಿ ಅವನೇ ತಗೋತಾನೆ. ಡ್ಯೂಟಿಗೆ ತಾನೇ ಹೋಗ್ತಿದ್ಯಾ? ದೇಶಾಂತರ ಹೋಗೋಂತರ ಮಾತಾಡ್ತಿದ್ಯಲ್ಲ? ಭುಜ, ಇಷ್ಟು ದಿನ ನಾನು ನಿನ್ನ ಏನೇ ರೇಗಿಸಿದ್ರು, ಏನೇ ಬೈದಿದ್ರು, ಯಾವುದನ್ನ ಮನ್ಸು ಕಚ್ಕೊಳ್ದೆ ನಾ ಕ್ಷಮಿಸ್ಬಿಡ್ತೀಯಲ್ಲ? ನೀನೇನೇ ಬೈದ್ರು ಏನೇ ಅಂದ್ರು ನಾನಂತೂ ಬೇಜಾರು ಮಾಡ್ಕೊಳಲ್ಲ. ಯಾಕೆ ಅಂದ್ರೆ ಈ ಜನ್ಮದಲ್ಲಿ ನಾನ್ ನಿನ್ ಋಣ ತೀರ್ಸಕ್ ಆಗಲ್ಲ ಅಣ್ಣ. ಮದ್ವೆ ಆಗಿ ಗಂಡನ್ ಮನೆಗೆ ಹೋಗ್ದೆ ನಿನ್ ಮನೇಲೇ ಇದ್ರೂನು ಇಷ್ಟು ಚೆನ್ನಾಗಿ ನನ್ನನ್ನು ಸಾಕಿದ್ಯಾ. 3 ಹೊತ್ತು ತಿಂತೀನಿ, ಗುಂಡಕ್ಕೆ ಇಷ್ಟು ಚೆನ್ನಾಗಿದ್ದೀನಿ ಅಂದ್ರೆ ಅದು ನೀನ್ ಹಾಕಿರೋ ಭಿಕ್ಷೆ ಅಣ್ಣ. ಹಂಗ್ ನೋಡಿದ್ರೆ ನಾನೇ ದಡ್ಡಿ ತರ ಏನೇನೋ ಮಾತಾಡ್ತಿರ್ತೀನಿ, ನಿನ್ ಮಕ್ಳಿಗೆಲ್ಲ ಬಾಯಿಗೆ ಬಂದಂಗೆ ಬೈತಾ ಇರ್ತೀನಿ. ಅದಕ್ಕೆ ನಾನೇ ನಿನ್ನ ಕ್ಷಮೆ ಕೇಳ್ತೀನಿ. ಸಾಧ್ಯವಾದ್ರೆ ನೀನೇ ನನಗೆ ಕ್ಷಮಿಸ್ಬಿಡೋಣ.
ಏನ್ ಅಣ್ಣ ತಂಗಿರದು? ಹ? ಓ, ನಿಮ್ಮ ಅಕ್ಕೆ ಜೊತೆ ಎಷ್ಟು ಸಲಿಗೆ ಪ್ರೀತಿಯಿಂದ ಇದೆಯೋ ಅದೇ ರೀತಿ ನರಸಿಂಹ, ದೀಪ ನಿನ್ ಮಕ್ಕಳು ಅನ್ಕೊಂಡು ಅವ್ರ ಜೊತೆನೂ ಹಾಗೆ ಇದ್ಬಿಡು. ಸರಿ. ಗಂಡ ಆಗ್ಬೇಕು ಅಂತ ಅರ್ಧಂಬರ್ಧ ಊಟ ಎಲ್ಲ ಮಾಡಕ್ ಹೋಗ್ಬೇಡ. ಹೊಟ್ಟೆ ತುಂಬಾ ತಿನ್ನು. ನೀನ್ ಹೀಗಿದ್ರೇನೆ ಚೆನ್ನಾಗಿರೋದು. ಸರಿ. ದೀಪ, ಈ ಮನೆ ನಿನಗೂ ಸೇರಿದ್ದು. ಈ ಮನೆಯಲ್ಲಿ ನೀನು ಎಷ್ಟು ದಿನ ಬೇಕಾದ್ರೂ ಇರ್ಬೋದು. ನೀನಾಗೆ ಬಂದ್ಯೋ ಅಥವಾ ನಿನ್ ಗಂಡನ ಮನೆಯಲ್ಲಿ ಏನಾದ್ರೂ ಸಮಸ್ಯೆ ಅನ್ಕೊಂಡ್ ಬಂದ್ಯೋ ಏನು ತೊಂದರೆ ಇಲ್ಲ. ಆದ್ರೆ ನಿನ್ ಗಂಡ ಬಂದು ಕರೆದಾಗ ನಗನಗ್ತಾ ಅವ್ರ ಜೊತೆ ಹೋಗು. ಅವತ್ತು ಹೆಣ್ಮಕ್ಳಿಗೆ ಗಂಡನ ಮನೆನೇ ಶಾಶ್ವತ. ಅದೇ ಒಂದ್ಸಲ ಪೊಲೀಸಪ್ಪ ಅನ್ನೋ. ಖುಷಿಯಾಗುತ್ತೆ. ಯಾವ ಮಕ್ಕಳು ಬಂದ್ರಲ್ಲ, ಅಪ್ಪ ಡ್ಯಾಡಿ ಅಪ್ಪ ಅಂತ ಕರೆದ್ರೆ ನೀನ್ ಮಾತ್ರ ಬಾಯ್ ತುಂಬಾ ಪೊಲೀಸಪ್ಪ ಪೊಲೀಸಪ್ಪ ಅಂತ ಕರೀತೀಯ. ಪೊಲೀಸಪ್ಪ ಒಂಥರ ಮಾತಾಡ್ತಿದ್ಯಾ? ಯಾಕೋ ಗೊತ್ತಿಲ್ಲ, ಇವತ್ತು ಮನಸ್ಸಿಗೆ ತುಂಬಾ ಸಮಾಧಾನ ಅನ್ನಿಸ್ತಾ ಇದೆ. ಒಂಥರ ನಿರಾಳ ಅನ್ನಿಸ್ತಾ ಇದೆ. ನಿನ್ನನ್ನು ನೀನು ಬದಲಾಯಿಸ್ಕೊಂಡು ನಿಮ್ಮ ಮನೆಯವ್ರ ಜೊತೆ ಹೊಂದಿಕೊಂಡು ಹೋಗೋದನ್ನ ಮಾತ್ರ ಮರಿಬೇಡ ದೀಪ. ಮೋಡ ಕವಿದಿದ್ರು ಮತ್ತೆ ಆಕಾಶ ತಿಳಿ ಆಗ್ಲೇಬೇಕು. ಇವತ್ತು ನಿನ್ನ ಜೀವನದಲ್ಲಿ ಕತ್ತಲು ಆವರಿಸ್ಕೊಂಡಿರ್ಬೋದು, ನಾಳೆ ಮತ್ತೆ ಬೆಳಕು ಬಂದೇ ಬರುತ್ತೆ. ನಿನ್ನ ಸ್ವಾಗತಿಸೋದಕ್ಕೆ ನೀನು ತಯಾರಾಗಿರ್ಬೇಕು ಅಷ್ಟೇ.